ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕೆರೆಯಲ್ಲಿ ಸಾಕಿದಂತ ಮೀನನ್ನು ಬಲೆ ಬೀಸಿ ಯಾವ ರೀತಿ ಹಿಡಿಯೋದಂತ ತೋರಿಸ್ತಾ ಇದ್ದೀವಿ. ಬಲೆ ಬೀಸೋದಂದ್ರೆ ದೊಡ್ಡ ದೊಡ್ಡ ಮೀನುಗಾರರೆಲ್ಲ ಬಲೆ ಬೀಸ್ತಾರಲ್ಲ, ಆ ತರ ಎಲ್ಲ ಅನ್ಕೊಳ್ಬೇಡಿ. ನಮ್ಗೆ ಗೊತ್ತಿರುವ ಹಾಗೆ ನಾವು ಬಲೆ ಬೀಸಿ ನಮ್ಗೆ ಬೇಕಾದಷ್ಟು ಮೀನನ್ನು ಹಿಡಿತಾ ಇದ್ದೀವಿ. ಇಲ್ಲಿ ನೋಡಿ, ಈ ತರ ನಾವು ಅದ್ರ ಫುಡ್ ಅನ್ನು ಹಾಕಿದ್ರ ಕೂಡಲೇ, ಮೀನಿಂದ ಫುಡ್ ಹಾಕಿದ್ರ ಕೂಡಲೇ ಎಲ್ಲ ಹತ್ರ ಬಂದ್ಬಿಡುತ್ತೆ ನೋಡಿ. ಆವಾಗ ಬಲೆ ಹಾಕಿದ್ರೆ ತುಂಬಾ ಮೀನ್ ಸಿಗುತ್ತೆ ನೋಡಿ. ನಾವೀಗ ಬಲೆ ಹಾಕಿದಾಗ ನೋಡಿ ಇಷ್ಟೊಂದು ಮೀನ್ ಸಿಕ್ಕಿದೆ ನೋಡಿ. ಇದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಇವೆ. ಇದು ತಿಲಾಪಿಯಾ ಫಿಶ್ ಅಂತ, ತಿಲಾಪಿಯಾ ಮೀನ್ ಇದು. ಇದಕ್ಕೆ ತುಂಬಾ ಮುಳ್ಳಿರುತ್ತೆ ನೋಡಿ. ಇದ್ರ ಮೇಲ್ಗಡೆ ಉಂಟಲ್ಲ, ಬೆನ್ನಲ್ಲಿ ತುಂಬಾ ಮುಳ್ಳಿರುತ್ತೆ. ಸೊ ಇದನ್ನು ಹಿಡಿಯುವಾಗ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಆ ಮುಳ್ಳಲ್ಲಾದ್ರೂ ಕೈಯಲ್ಲಿ ಚುಚ್ಚಿದ್ರೆ ತುಂಬಾ ನೋವಾಗುತ್ತೆ, ನಂಜಾಗುತ್ತೆ ನೋಡಿ. ಅಷ್ಟೊಂದು ಡೇಂಜರ್ ಇದ್ರ ಮುಳ್ಳು ಅನ್ನೋದು. ಇದರಲ್ಲಿ ದೊಡ್ಡ ದೊಡ್ಡ ಮೀನನ್ನು ಮಾತ್ರ ತಗೊಂಡು ಚಿಕ್ಕದನ್ನೆಲ್ಲ ನಾವು ವಾಪಸ್ ಕೆರೆಗೆ ಬಿಡ್ತಾ ಇದ್ದೀವಿ. ಅದಲ್ಲಿ ಕೆರೆಯಲ್ಲೇ ಇದ್ದು ಮತ್ತೆ ದೊಡ್ಡದಾಗುತ್ತೆ ಚಿಕ್ಕದೆಲ್ಲ. ಸೊ ನೋಡಿ, ಇಷ್ಟೊಂದು ಮೀನ್ ಸಿಕ್ಕಿದೆ ನೋಡಿ. ಇದನ್ನು ಬಲೆ ಹಾಕಿ ಹಿಡಿಯೋದಂತೂ ಏನು ತೊಂದರೆ ಇಲ್ಲ, ಆದ್ರೆ ಇದನ್ನು ಬಲೆಯಿಂದ ಬಿಡಿಸೋದೇ ಕಷ್ಟ ನೋಡಿ. ಅದ್ರ ಮುಳ್ಳೆಲ್ಲ ಬಲೆಗೆ ಸಿಕ್ಕಾಕೊಂಡು ಅದನ್ನು ಬಿಡಿಸ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಸೊ ನಾವು ಕೈ ಕೂಡ ಅಂದ್ರೆ ಮುಳ್ಳ ಕೈಯಲ್ಲಿ ಚುಚ್ಚದೆ ಕೂಡ ನೋಡ್ಕೊಳ್ಬೇಕು ಇದನ್ನು ಬಲೆಯಿಂದ ತೆಗೆಯುವಾಗ. ನೋಡಿ, ಇಷ್ಟು ಮೀನ್ ಸಿಕ್ಕಿದೆ ಒಂದ್ಸಲ ನಾವು ಬಲೆ ಹಾಕಿದಾಗ. ಇನ್ನೊಮ್ಮೆ ಹಾಕಿ ನೋಡ್ತಾ ಇದ್ದೀವಿ. ನಾನು ಕೂಡ ಬಲೆ ಹಿಡಿಲಿಕ್ಕೆ ಹೋದೆ. ಆವಾಗ ನಾನು ನನ್ನ ಮಗಳ ಹತ್ರ ವಿಡಿಯೋ ಶೂಟ್ ಮಾಡು ಅಂತ ಮೊಬೈಲ್ ಕೊಟ್ಟೆ. ಅವಳು ನೋಡಿ ಏನೆಲ್ಲ ಮಾಡ್ತಾ ಇದ್ದಾಳಂತ ಆ ಕ್ಯಾಮರಾದ ಮುಂದೆ ಕೈಯೆಲ್ಲ ಹಾಕ್ತಾ ಇದ್ದಾಳೆ ನೋಡಿ. ಅವಳು 2ನೇ ಕ್ಲಾಸ್ ಅಷ್ಟೇ, ಏನು ಗೊತ್ತಾಗತ್ತೆ ಅವಳಿಗೆ. ಸೊ ನೋಡಿ, ನಾವು 2ನೇ ಸಲ ಬಲೆ ಬೀಸಿದಾಗ ನೋಡಿ ಇಷ್ಟೊಂದು ಮೀನ್ ಮತ್ತೆ ಸಿಕ್ಕಿದೆ ನಮಗೆ. ಬೇರೆ ಯಾವುದು ಮೀನಿಲ್ಲ ಇದರಲ್ಲಿ, ತಿಲಾಪಿಯಾ ಫಿಶ್ ಮಾತ್ರ ಇರುವುದು. ಇದು ಅದರಷ್ಟಕ್ಕೆ ಮೊಟ್ಟೆ ಹಾಕಿ ಮರಿಗಳಾಗುತ್ತೆ ನೋಡಿ, ಬೇಕಾದಷ್ಟು ಮರಿಗಳಾಗುತ್ತೆ ಇದನ್ನ ಹಾಕಿದ್ರೆ ನಾವು. ಸೊ ಇದರಲ್ಲಿ ದೊಡ್ಡದು ಚಿಕ್ಕದು, ತುಂಬಾ ಚಿಕ್ಕದು, ದೊಡ್ಡದಿಂದ ತುಂಬಾ ಚಿಕ್ಕದವರೆಗೂ ಇದೆ. ಆದ್ರೆ ಇದರಲ್ಲಿ ನೋಡಿ ಒಂದು ಮೀಡಿಯಂ ಸೈಜ್ ಮಾತ್ರ ನಮ್ಗೆ ಸಿಗ್ತಾ ಇರೋದು. ದೊಡ್ಡದೆಲ್ಲ ತುಂಬಾ ಬುದ್ಧಿವಂತರು ನೋಡಿ, ಅವು ಬಲೆ ಸಿಕ್ಕಾಕೊಳ್ದೆ ತಪ್ಸ್ಕೊಳ್ತವೆ. ಸೊ ನೋಡಿ, ಇಷ್ಟೊಂದು ದೊಡ್ಡದು ಮಾತ್ರ ನಮ್ಗೆ ಸಿಕ್ಕಿದ್ದು ಈಗ ಬಲೆಯಲ್ಲಿ. ಇದಕ್ಕಿಂತ ದೊಡ್ಡದೆಲ್ಲ ಇವೆ ಕೆರೆಯಲ್ಲಿ. ಸೊ 2ನೇ ಸಲನು ನೋಡಿ ಇಷ್ಟೊಂದು ಮೀನ್ ಸಿಕ್ಕಿದೆ ನೋಡಿ ನಮ್ಗೆ. ಸೊ ಇದೇ ತರ ಒಂದು 3-4 ಸಲ ಬಲೆ ಬೀಸಿ ನಮ್ಗೆ ಬೇಕಾದಷ್ಟು ಮೀನನ್ನು ನಾವು ಹಿಡ್ತಿದ್ವಿ. ಈಗ ನಾನು ಅದನ್ನು ಕ್ಲೀನ್ ಮಾಡೋದು, ತಿಲಾಪಿಯಾ ಫಿಶ್ ಅನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ನನ್ನ ಅಮ್ಮ, ಅಕ್ಕ ಮತ್ತೆ ನಾನು ಎಲ್ಲ ಸೇರಿ ಒಟ್ಟಿಗೆ ಸೇರಿ ಕ್ಲೀನ್ ಮಾಡ್ತಾ ಇದ್ದೀವಿ. ಇದನ್ನು ಕತ್ತಿಯಲ್ಲಿ ಅಂದ್ರೆ ಕಟ್ ಮಾಡ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಈ ತರ ಏನು ಫಿಶ್ ಕಟ್ಟರ್ ಇದೆ ನೋಡಿ, ಫಿಶ್ ಕಟ್ಟರ್ ಇದ್ರೆ ತುಂಬಾ ಈಸಿ ಆಗುತ್ತೆ. ಅಕ್ಕ ಅದನ್ನು ಫಿಶ್ ಕಟ್ಟರ್ ಅಲ್ಲಿ ಅದರ ರೆಕ್ಕೆ ಮತ್ತೆ ಏನು ಬಾಲ ಎಲ್ಲ ಕಟ್ ಮಾಡಿ ಕೊಡ್ತಾಳೆ. ಅಮ್ಮ ನೋಡಿ ಅದನ್ನು ಕಲ್ಲಲ್ಲಿ ತಿಕ್ತಾ ಇದ್ದಾರೆ ನೋಡಿ. ಈ ತರ ತಿಕ್ಕುದಾದ್ರೆ ಅದರ ಸಿಪ್ಪೆ ಎಲ್ಲ ಬೇಗ ಹೋಗ್ಬಿಡತ್ತೆ, ಒಳ್ಳೆ ಕ್ಲೀನ್ ಆಗುತ್ತೆ ಮೀನ್ ಅನ್ನೋದು ನೋಡಿ. ಈ ತರ ಫಿಶ್ ಕಟ್ಟರ್ ಇದ್ರೆ ಅದರ ಬೆನ್ನಲ್ಲಿರೋ ಮುಳ್ಳು ಮತ್ತೆ ಅದರ ರೆಕ್ಕೆ ಎಲ್ಲ ಈ ತರ ತೆಗಿಬಹುದು ನಾವು ಈಸಿಯಾಗಿ ನೋಡಿ. ಈ ತರ ಕಟ್ ಮಾಡ್ಕೊಂಡು ಮತ್ತೆ ಅಮ್ಮ ಅದನ್ನು ತಿಕ್ತಾರೆ ನೋಡಿ. ಅದು ಏನು ಬೂದಿ ಮತ್ತೆ ಕಲ್ಲುಪ್ಪೆಲ್ಲ ಹಾಕಿ ಈ ತರ ಕಲ್ಲಲ್ಲಿ ತಿಕ್ಕಿದ್ರೆ ಒಳ್ಳೆ ಕ್ಲೀನ್ ಆಗತ್ತೆ, ಅದ್ರ ಸಿಪ್ಪೆ ಎಲ್ಲ ಹೋಗಿ ಒಳ್ಳೆ ಕ್ಲೀನ್ ಆಗತ್ತೆ ಮೀನು. ತುಂಬಾ ಈಸಿ ಆಗತ್ತೆ ಈ ತರ ಮಾಡೋದಾದ್ರೆ, ಬೇಗ ನಾವು ಕ್ಲೀನ್ ಮಾಡಬಹುದು ಮತ್ತೆ ಒಳ್ಳೆ ಕ್ಲೀನ್ ಆಗಿ ಬರುತ್ತೆ ಮೀನು. ಮತ್ತೆ ಲಾಸ್ಟಿಗೆ ನಾನು ಅದರ ತಲೆ ಮತ್ತೆ ಹೊಟ್ಟೆ ಒಳಗಿರೋ ವೇಸ್ಟ್ ಎಲ್ಲ ನಾನೇ ತೆಗ್ದೆ. ಸೊ ಅದ್ರದ್ದು ನಾನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಈ ತರ ಕ್ಲೀನ್ ಮಾಡೋದು ನೋಡಿ. ಈ ತರ ಫಿಶ್ ಕಟ್ಟರ್ ಇದ್ರೆ ತುಂಬಾ ಈಸಿ ಆಗತ್ತೆ ಕತ್ತಿಗಿಂತ. ಕತ್ತಿಯಲ್ಲೆಲ್ಲ ಆದ್ರೆ ಅದ್ರ ಮುಳ್ಳೆಲ್ಲ ನಮ್ಮ ಕೈಗೆ ಹೆಟ್ಲಿಕ್ಕೆ ಚಾನ್ಸ್ ಇದೆ. ಸೊ ಇದಾದ್ರೆ ಫಿಶ್ ಕಟ್ಟರ್ ಎಲ್ಲ ಆದ್ರೆ ತುಂಬಾ ಈಸಿಯಾಗಿ ನಾವು ಈ ತರ ಕಟ್ ಮಾಡ್ಕೊಳ್ಬಹುದು. ಇದಂತೂ ತಿನ್ಲಿಕ್ಕೆ ಮಾತ್ರ ತುಂಬಾ ಟೇಸ್ಟ್ ನೋಡಿ ಈ ಮೀನ್ ಅನ್ನೋದು. ಮತ್ತೆ ನಮ್ಮ ಕೆರೆಯಲ್ಲೇ ಫ್ರೆಶ್ ಆಗಿ ನಾವು ಹಿಡಿದಂತ ಮೀನಲ್ವಾ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಫೈನಲಿ ನಾವು ಅದನ್ನು ಫ್ರೈ ಮಾಡಿದ್ವಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟೇ ಇರೋದು ಫ್ರೆಂಡ್ಸ್. ನನ್ನ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.